ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಪ್ರಾರಂಭವಾಗಿ 70ಕ್ಕೂ ಹೆಚ್ಚು ದಿನಗಳು ಕಳೆದಿವೆ. ಬಿಗ್ ಬಾಸ್ ಮನೆಯ ಸದಸ್ಯರ ನಡುವೆ ಗೆಳೆತನದ ಜೊತೆಗೆ ದ್ವೇಷವು ಗಾಢವಾಗಿದೆ. ಸಂಗೀತ ವಾರಗಳು ಕಳೆದಂತೆ ತಮ್ಮ ಗೆಳೆಯರನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆರಂಭದಲ್ಲಿ ಹಲವು ಗೆಳೆಯರನ್ನು ಹೊಂದಿದ್ದ ಸಂಗೀತಗೆ ಈಗ ಡ್ರೋನ್ ಪ್ರತಾಪ್ ಒಬ್ಬರೇ ಗೆಳೆಯರಾಗಿದ್ದಾರೆ. ತನಿಷಾ ಸಹ ಸಂಗೀತಗೆ ಗೆಳೆಯರಾಗಿದ್ದರು. ಆದರೆ ಈ ವಾರ ಪೂರ್ತಿ ತನಿಷಾ ಸಂಗೀತಗೆ ಎದುರಾಳಿಯಾಗಿದ್ದಾರೆ. ಹೌದು, ನಾಮಿನೇಷನ್ ಪ್ರಕ್ರಿಯೆ ಬಳಿಕ ಈ ವಾರದ ಟಾಸ್ಕ್ಗಳಿಗೆ ಬಿಗ್ ಬಾಸ್ ಆರಂಭ ನೀಡಿದರು. ತನಿಷಾ ಹಾಗೂ ಸಂಗೀತ ಅವರ ತಂಡಗಳನ್ನು ರಚಿಸಿ ತಮ್ಮ ತಮ್ಮ ತಂಡಗಳನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಹೇಳಿದರು. ಇಬ್ಬರಿಗೂ 11,000 ರೂಪಾಯಿ ಹಣ ನೀಡಿ ಪ್ರತಿ ಆಟಗಾರನಿಗೂ ಇಂತಿಷ್ಟೆಂದು ಹಣ ಕೊಟ್ಟು ತಲಾ 4 ಜನರನ್ನು ಖರೀದಿಸಬೇಕೆಂದು ಷರತ್ತು ಕೂಡ ಹಾಕಲಾಯಿತು. ಸಂಗೀತ ತಮಗೆ ಆಗದ ವಿನಯ್ ಹಾಗೂ ತುಕಾಲಿ ಸಂತೋಷ್ ಅವರನ್ನು ಬಿಟ್ಟು ಉಳಿದ ಕೆಲವರನ್ನು ಸಂಪರ್ಕಿಸಿ ತಲಾ 1,000 ರೂಪಾಯಿ ಅವರಿಗೆ ಇನ್ನೂ ಕಡಿಮೆ ಆಫರ್ ನೀಡಿದರು. ತನಿಷಾ ಸಹ ಅದೇ ಮಾಡಿದರು. ವಿನಯ್ ಅವರು ತಮ್ಮನ್ನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕಳಿಸುವಷ್ಟು ಹಣವನ್ನು ನೀಡುವುದಾದರೆ ಮಾತ್ರವೇ ಆಡುವುದಾಗಿ ಎಂದು ಷರತ್ತು ಇಟ್ಟರು. ಅದಕ್ಕೆ ಒಪ್ಪಿ ಅವರನ್ನು ತಂಡಕ್ಕೆ ತೆಗೆದುಕೊಂಡರು ತನಿಷಾ. ಹಾಗೆ ಕಾರ್ತಿಕ್ ಮೊದಲಿಗೆ ಸಂಗೀತ ಬಳಿ ಬಂದು ಭಾರಿ ಮೊತ್ತಕ್ಕೆ ಡಿಮ್ಯಾಂಡ್ ಮಾಡಿದರು. ಅಷ್ಟೊಂದು ಹಣ ನನ್ನಿಂದ ಕೊಡಲಾಗಲ್ಲ ಎಂದ ಸಂಗೀತ ಕೊನೆಗೆ 4,000 ರೂಪಾಯಿಗೆ ಫಿಕ್ಸ್ ಮಾಡಿ ಹಣವನ್ನು ಕೊಟ್ಟು ಖರೀದಿಸಿದರು. ಬಳಿಕ ತನಿಷಾ ಕಾರ್ತಿಕ್ಗೆ ಇನ್ನೂ ಹೆಚ್ಚಿನ ಆಫರ್ ನೀಡಿದರು. ಬಳಿಕ ಕಾರ್ತಿಕ್ ತಾನು ಈಗ ಹಣ ಪಡೆದು ತನಿಷಾ ತಂಡಕ್ಕೆ ಹೋಗುವುದು ಸರಿಯಾ ಎಂದು ಸಿರಿ ಅವರ ಬಳಿ ಚರ್ಚಿಸಿದರು. ಸಿರಿ ಸಹ ಅದು ಸರಿಯಲ್ಲ ಎಂದೇ ಹೇಳಿದರು. ಆದರೆ ಗೇಮ್ ದೃಷ್ಟಿಯಿಂದ ಯೋಚಿಸಿದರೆ ಎಲ್ಲವೂ ಸರಿ ಎಂದರು. ಬಳಿಕ ಕಾರ್ತಿಕ್ ಸಂಗೀತ ಬಳಿ ಹೋಗಿ ಮಾತುಕತೆಗೆ ಕೂತರು. ತಮ್ಮ ಹಣ ಮರಳಿಸಲು ಬಂದ ಕಾರ್ತಿಕ್ ಮೇಲೆ ಸಂಗೀತ ತುಸು ಅಸಮಾಧಾನದಿಂದಲೇ ಮಾತನಾಡಿದರು. ಇದಕ್ಕೆ ಕಾಯುತ್ತಿದ್ದ ಕಾರ್ತಿಕ್ ಹಣವನ್ನು ವಾಪಸ್ ಕೊಟ್ಟು ತನಿಷಾ ತಂಡಕ್ಕೆ ಹೊರಟರು. ಅಲ್ಲಿಗೆ ತನಿಷಾ ತಂಡದಲ್ಲಿ ಕಾರ್ತಿಕ್, ವಿನಯ್, ವರ್ತೂರು ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಅವರು ಸೇರಿಕೊಂಡರು. ಹೌದು, ಸಂಗೀತ ತಂಡಕ್ಕೆ ಅವಿನಾಶ್, ನಮ್ರತಾ, ಮೈಕಲ್, ಡ್ರೋನ್ ಪ್ರತಾಪ್ ಅವರುಗಳು ಸೇರಿಕೊಂಡರು. ಸಿರಿ ಅವರನ್ನು 2 ತಂಡದವರು ಸೇರಿಸಿಕೊಳ್ಳಲಿಲ್ಲ. ಆದರೆ ಮೊದಲ ಟಾಸ್ಕ್ನಲ್ಲಿ ಸಿರಿ ಅವರಿಗೆ ಆಡುವ ಅವಕಾಶ ನೀಡಲಾಯಿತು. ಯಾವುದೇ ತಂಡ ಗೆದ್ದರೂ ಅವರಿಗೆ 3,000 ರೂಪಾಯಿ ನೀಡಲಾಗುತ್ತದೆ ಎಂದು ಬಿಗ್ ಬಾಸ್ ಘೋಷಿಸಿದರು. ಸಿರಿ ಅವರು ಒಬ್ಬರೇ ತಂಡವಾಗಿ ಆಡುವ ಅವಕಾಶ ನೀಡಲಾಯಿತು. ಅವರು ಗೆದ್ದಲ್ಲಿ ಇಡೀ 3,000 ಪಾಯಿಂಟ್ಸ್ ಅವರಿಗೆ ನೀಡಲಾಗುತ್ತದೆ ಎಂದು ಬಿಗ್ ಬಾಸ್ ಘೋಷಿಸಿದ್ದಾರೆ. ಈ ವಾರ ತನಿಷಾ ಮತ್ತು ಸಂಗೀತ ನಡುವೆ ಯಾರು ಗೆಲ್ಲುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಹೌದು ಸ್ನೇಹಿತರೆ, ಇವತ್ತಿನ ಬಿಗ್ ಬಾಸ್ ಇದೆ. ದಯವಿಟ್ಟು ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.